ನಮಸ್ತೆ ಎಲ್ಲರಿಗೂ. ಇವತ್ತು ನೋಡಿ ನಾನು ಮೋದಕ ಪ್ರಿಯ ಗಣೇಶ ಶ್ರೀ ಸಂಕಷ್ಟ ಗಣಪತಿ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ನಾಳೆ 2ನೇ ತಾರೀಕು ಭಾನುವಾರ ಸಂಕಷ್ಟ ಇದೆ ನೋಡಿ. ಅದಕ್ಕೋಸ್ಕರ ನಾನು ಈ ಮೋದಕವನ್ನು ಮಾಡಿಟ್ಕೊಂಡಿದ್ದೀನಿ. ಮತ್ತು ನಾಳೆ ಮಾಡೋಕ್ಕಾಗೋದಿಲ್ಲ ಅಂದ್ಕೊಂಡು ಇವತ್ತೇ ಮಾಡಿಟ್ಕೊಂಡಿದ್ದೀನಿ. ನೀವು ಕೂಡ ಟೈಮ್ ಇದ್ದರೆ ಮಾಡಿಟ್ಕೊಳ್ಳಿ. ಮತ್ತು ಇದು ಮೋದಕದ ವಿಶೇಷತೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲೇ ಈ ಸಂಕಷ್ಟಿಯು ಆಗಸ್ಟ್ ತಿಂಗಳಲ್ಲಿ 2 ಬಾರಿ ಬಂದಿದೆ ನೋಡಿ. ಮೊದಲನೇದು ನಾಳೆ 2ನೇ ತಾರೀಕು, ಇನ್ನೊಂದು 31ನೇ ತಾರೀಕು ಸೋಮವಾರ ಕೂಡ ಬಂದಿದೆ. 2 ಬಾರಿ ತಿಂಗಳಲ್ಲಿ ಸಂಕಷ್ಟ ಗಣೇಶನ ಒಂದು ಆಶೀರ್ವಾದ ಪಡೆದುಕೊಳ್ಳಿ. ಮತ್ತು ಈ ಸಂಕಷ್ಟಿ ವ್ರತದ ಮುಖ್ಯವಾಗಿ ಈ ಮೋದಕದ ಬಗ್ಗೆ ಹೇಳೋಣ ಬನ್ನಿ. ಏನು ಗೊತ್ತಾ, ಈ ಮೋದಕವು 21 ಮೋದಕಗಳಿವೆ. ಇದರಲ್ಲಿ ಈ ಮೋದಕವನ್ನು 21 ಮಾಡಿಕೊಂಡು ಅದರಲ್ಲಿ ಒಂದಕ್ಕೆ ಉಪ್ಪನ್ನು ಹಾಕಿ ಮಾಡ್ಕೊಳ್ಬೇಕಾಗುತ್ತೆ. ನಾವು ಮನದಲ್ಲಿ ಏನಾದರೂ ಹೇಳಿಕೊಂಡು ಈ ಥರ ಮಾಡಿಟ್ಕೊಂಡು ಗಣೇಶನಿಗೆ ನೈವೇದ್ಯ ಮಾಡಿ ವ್ರತ ಮಾಡುವವರು ಸ್ವೀಕರಿಸಬೇಕಾಗುತ್ತದೆ ನೋಡಿ. ಆ ಥರ ತಿನ್ನುತ್ತಿರುವಾಗ ಯಾವುದು ಅಂತ ಗೊತ್ತು ಮಾಡಿ ಕೂಡ ಇಟ್ಕೊಬಾರ್ದು. ಇದು ಉಪ್ಪು ಹಾಕಿದ್ದು ಅಂತ ಗೊತ್ತು ಮಾಡಿ ಇಟ್ಕೊಳ್ಳೋ ಹಾಗಿಲ್ಲ. ಆಗ ಅದನ್ನು ತಿನ್ನುವಾಗ ಮೊದಲನೇದೇ ನಮಗೆ ಉಪ್ಪಿನ ಬಂದುಬಿಟ್ರೆ ಬೇಗ ನಮ್ಮ ಒಂದು ಕೆಲಸಗಳು ಆಗುತ್ತೆ ಅಂತ ನಾವೇನಾದರೂ ಕೇಳ್ಕೊಂಡಿರ್ತೀವಲ್ವ, ಅದು ಆಗುತ್ತೆ ಅಂತ. ಅಥವಾ 2, 3, 4 ತಿಂದಾಗ ಬರುತ್ತೆ ಅಂದರೆ ಆ ಉಪ್ಪು ಹಾಕಿರೋದು ಆವಾಗೂ ಕೂಡ ನಮ್ಮ ಕೆಲಸ ಆಗುತ್ತೆ ಅಂತ. ಅಥವಾ 21ನೇದಾಗಿಬಿಟ್ಟಿದ್ರೆ ಅಷ್ಟು ತಿಂದುಬಿಟ್ಟು ನಾವು ಗೊತ್ತಿರಲ್ಲ ಅಲ್ವಾ, ಅದು 21ನೇದಾಗಿದ್ದರೆ ನಮ್ಮ ಕೆಲಸ ಸ್ವಲ್ಪ ಲೇಟ್ ಆಗುತ್ತೆ ಅಂತ. ಈ ಥರ ಗಣೇಶ ಯಾವತ್ತಿದ್ರೂ ನಮ್ಮನ್ನು ಆಶೀರ್ವಾದ ಮಾಡೇ ಮಾಡ್ತಾನೆ, ಸ್ವಲ್ಪ ತಡವಾಗುತ್ತೆ ಅಂತ. ಈ ರೀತಿ ಅಚಲವಾದ ಗಣೇಶನಲ್ಲಿ ನಂಬಿಕೆ ಇಟ್ಕೊಂಡು ಈ ವ್ರತವನ್ನು ಮಾಡಿ ಈ ಥರ ಮೋದಕವನ್ನು ಮೋದಕ ಪ್ರಿಯನಿಗೆ ನೈವೇದ್ಯ ಮಾಡಿ ನೀವು ಕೂಡ ತಿನ್ನಿ. ಮತ್ತೇನಪ್ಪ ಅಂದರೆ ಈ ಮೋದಕವನ್ನು ಪ್ರತಿ ಸಂಕಷ್ಟಿಯಲ್ಲೂ ಮಾಡ್ಕೊಳ್ಬಹುದು, ಅಥವಾ ಮಂಗಳವಾರ ಬಂದಿರೋ ಸಂಕಷ್ಟಿಯಲ್ಲಿ ಮಾತ್ರ ಮಾಡಿಕೊಳ್ಳೇಬೇಕಾಗುತ್ತದೆ. ಮಂಗಳವಾರ ತುಂಬ ಒಂದು ಗಣೇಶನಿಗೆ ಪ್ರಿಯವಾದ ದಿನ, ಮತ್ತು ಅಂಗಾರಕ ಸಂಕಷ್ಟಿ ಅಂತ ಕೂಡ ಹೇಳ್ತಾರೆ ನೋಡಿ. ಅದಕ್ಕೋಸ್ಕರ ಮಂಗಳವಾರ ಬಂದರೆ ಮಾಡ್ಕೊಳ್ಳಿ. ಮತ್ತು ಪ್ರತಿ ಯಾವುದೇ ಸಂಕಷ್ಟಿಯಲ್ಲೂ ಕೂಡ ಈ ಮೋದಕವನ್ನು ಮಾಡಿಕೊಂಡು ನಿಮ್ಮ ಕೋರಿಕೆಯನ್ನು ಬೇಡಿಕೊಳ್ಳಿ, ಗಣೇಶನಲ್ಲಿ ನಂಬಿಕೆ ಇಟ್ಟು ಬೇಡಿಕೊಳ್ಳಿ. ಮತ್ತು ಈ ಮೋದಕವನ್ನು ತಿಂತಾ ಇರುವಾಗ ನಾನು ಹೇಳಿದ್ದೆ ಅಲ್ವಾ, 1 ಅಥವಾ 2 ತಿನ್ನುವಾಗ ಉಪ್ಪು ಬಂತು ಅಂದರೆ ಅಲ್ಲಿಗೆ ನಾವು ತಿನ್ನೋದನ್ನು ಸ್ಟಾಪ್ ಮಾಡಿಬಿಡಬೇಕು. ಅಂದರೆ ತಿನ್ನೋ ಹಾಗಿಲ್ಲ ಮುಂದೆ. ಈಗ ಒಂದೇ ತಿಂದ ತಕ್ಷಣ 2ನೇ ತಿನ್ನೋ ಹಾಗಿಲ್ಲ, ಯಾಕೆಂದರೆ ಉಪ್ಪು ಬಂದಿರೋದನ್ನು ತಿಂದರೆ ಅಲ್ಲಿಗೆ ಸ್ಟಾಪ್. ಮತ್ತು 3ನೇದು 4ನೇದು ಈ ಥರ ತಿನ್ನೋ ಹಾಗಿಲ್ಲ. ಮನೆಯಲ್ಲಿರೋ ಎಲ್ಲರಿಗೂ ಈ ಪ್ರಸಾದವನ್ನು ಕೊಡಬೇಕಾಗುತ್ತೆ. ಮತ್ತು ಅಷ್ಟೇ ಅಲ್ಲದೆ 4, 5, 6 ಹೀಗೆ 10ನೇದು ಬಂತಪ್ಪ ಅಂದರೆ ಅಲ್ಲಿ ತನಕನೂ ತಿನ್ನಲೇಬೇಕಾಗುತ್ತೆ. ಒಟ್ಟಿನಲ್ಲಿ ಉಪ್ಪು ಬಂದ ತಕ್ಷಣವೇ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ಬೇಕಾಗುತ್ತೆ. ಆ ಥರ ಮೋದಕವನ್ನು ತಿನ್ನೋದನ್ನೇ ಬಿಟ್ಬಿಡಬೇಕು. ಆವಾಗ ನಮ್ಮ ಕೆಲಸನೂ ಆದಾಗೆ ಗಣೇಶನ ಆಶೀರ್ವಾದ ಸಿಕ್ಕ ಹಾಗೆ ಅಂತ ಹೇಳಿಬಿಟ್ಟು ಮನೆಯಲ್ಲಿರೋರಿಗೆಲ್ಲರಿಗೂ ಪ್ರಸಾದ ಕೊಟ್ಟು, ಮತ್ತು ಹಾಗೆ ಮುಂದೆ ನೀವು ಮತ್ತೆ ಆ ಥರ ಪ್ರಸಾದಗಳನ್ನು ಮತ್ತೆ ತಿನ್ನೋ ಹಾಗಿಲ್ಲ. ಈ ರೀತಿಯಾಗಿ ಗಣೇಶನ ವ್ರತವನ್ನು ಮೋದಕದ ಗಣೇಶನ ವ್ರತವನ್ನು ಆಚರಿಸಿಕೊಳ್ಳಿ. ಮತ್ತೇನಪ್ಪ ಅಂದರೆ ಇವತ್ತಿನ ದಿನ ಅಂದರೆ ಸಂಕಷ್ಟ ವ್ರತದ ದಿನ ದೇವಸ್ಥಾನಕ್ಕೆ ಹೋಗುವವರಿದ್ದರೆ ಹೋಗಿ ಬನ್ನಿ, ಅಥವಾ ಹೋಗಲು ಸಾಧ್ಯವಿಲ್ಲ ಅಂದರೆ ಮನೆಯಲ್ಲಿಯೇ ಗಣೇಶನನ್ನು ನಾಮಸ್ಮರಣೆ ಮಾಡಿಕೊಳ್ಳಿ. ಮತ್ತು ಸಂಜೆ ಚಂದ್ರ ದರ್ಶನವನ್ನು ಮಾಡಿಕೊಳ್ಳಿ. ಈಗ ಮಳೆಯ ಮೋಡ ಇರುವುದರಿಂದ ಚಂದ್ರ ಕಾಣಲು ಸಾಧ್ಯವಿಲ್ಲ ಅಂದರೆ ಒಂದು ತಟ್ಟೆಯಲ್ಲಿ ಒಂದು ಮುಷ್ಟಿಯಷ್ಟು ಅಥವಾ ಒಂದು ಬೊಗ್ಗಸೆಯಷ್ಟು ಅಕ್ಕಿಯನ್ನು ಹಾಕಿಬಿಟ್ಟು ಅದರಲ್ಲಿ ಚಂದ್ರನನ್ನು ಒಂದು ಬಿಂಬವನ್ನು ಬರೆದು ಅದಕ್ಕೆ ಪೂಜೆ ಮತ್ತು ಊದಿನ ಕಡ್ಡಿಯನ್ನು ಬೆಳಗಿ ನಮಸ್ಕರಿಸಿಕೊಳ್ಳಿ. ಓಕೆನಾ? ಈ ರೀತಿಯಾಗಿ ಒಂದು ಸಂಕಷ್ಟ ವ್ರತವನ್ನು ಮಾಡಿಕೊಳ್ಳಿ. ನಿಮ್ಮ ಇಷ್ಟಾರ್ಥವನ್ನು ಬೇಡಿಕೊಂಡು ಒಂದು ಈ ವ್ರತವನ್ನು ಸರಳವಾಗಿ ಸುಲಭವಾಗಿ ಮಾಡಿಕೊಳ್ಳಿ. ಈ ಸಂಕಷ್ಟ ವ್ರತದ ಬಗ್ಗೆ ನಿಮಗೆ ಮಾಹಿತಿ ಇಷ್ಟ ಆಗಿದ್ದರೆ, ಮೋದಕದ ಮಾಹಿತಿ ಮತ್ತು ಗಣೇಶನ ಒಂದು ಸಂಕಷ್ಟ ವ್ರತದ ಬಗ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.